ಸಾಯಂಕಾಲ ಪಲ್ಲವಿ ಅಂಗಳದಲ್ಲಿ ಕಸ ಗುಡಿಸ್ತಾ ಇರ್ತಾಳೆ. ಇಷ್ಟು ದಿನ ಪಲ್ಲವಿ ಅಕ್ಕನ ಮಾತೇ ಆಡಿಸಿಲ್ಲ. ಈಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ಮಾತಾಡ್ಸೋದು? ಪಲ್ಲವಿ ಅಕ್ಕ, ನಾನು ಕಸ ಗುಡಿಸ್ತೀನಿ ಬಿಡಿ. ಪಲ್ಲವಿ ಏನೂ ಮಾತಾಡದೆ ತನ್ನ ಪಾಡಕ್ಕೆ ತಾನು ಕಸ ಗುಡಿಸ್ತಾ ಇರ್ತಾಳೆ. ಪಲ್ಲವಿ ಅಕ್ಕ, ನೀವು ಹೋಗಿ ಕಾಫಿ ಕುಡೀರಿ, ನಾನು ಕಸ ಗುಡಿಸ್ತೀನಿ. ಇರ್ಲಿ ಸ್ಪಂದನ, ಬೆಳಗ್ಗೆಯಿಂದ ನೀನು ಎಲ್ಲ ಕೆಲಸನೂ ಮಾಡಿದ್ಯಲ್ಲ, ಈಗ ಮನೆಗೆ ಬಂದಮೇಲೆ ನಾನು ಅಲ್ಪ ಸ್ವಲ್ಪ ಮಾಡ್ತೀನಿ ಬಿಡು. ಪಲ್ಲವಿ ಅಕ್ಕ, ಇಷ್ಟು ದಿನ ನಾನು ನಿಮ್ಮ ಜೊತೆ ತುಂಬ ಕೆಟ್ಟಾಗಿ ನಡ್ಕೊಂಡೆ ಅನ್ಸುತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ತೀರಾ? ಸ್ಪಂದನ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಸ್ಪಂದನ ಪಲ್ಲವಿಗೆ ಇಷ್ಟು ದಿನ ಏನೇನು ನಡೀತೋ ಆ ಎಲ್ಲ ವಿಚಾರದ ಬಗ್ಗೆನೂ ಹೇಳ್ತಾಳೆ. ಅಂದ್ರೆ ಅತ್ತೆ ನನ್ನ ಬಗ್ಗೆ ನಿನ್ನ ಹತ್ರ ನಿಮ್ಮ ತಾಯಿ ಹತ್ರ ಹೀಗೆಲ್ಲ ಹೇಳಿದ್ರಾ? ಹೌದು ಅಕ್ಕ, ಅವ್ರು ಹೇಳಿದ ಮಾತನ್ನ ನಿಜ ಅಂತ ನಂಬಿ ನಾನು ಕೂಡ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ಅಂಥದ್ದು ನಾನು ಏನು ಮಾಡಿದ್ದೀನಿ ಅವ್ರಿಗೆ? ಯಾಕೆ ನನ್ನ ಮೇಲೆ ಈ ರೀತಿ ಎಲ್ಲ ಹೇಳಿದ್ದಾರೆ? ಅಕ್ಕ, ಅತ್ತೆಗೆ ನೀವು ಅನ್ಕೊಂಡಿರೋ ರೀತಿ ನನ್ನ ಮೇಲೂ ಪ್ರೀತಿ ಇಲ್ಲ, ಎಲ್ಲ ನಾಟಕ ಅಷ್ಟೆ. ಏನು ಗೊತ್ತಾ, ಇವತ್ತು ಬೆಳಗ್ಗೆ ನಾನು ನಮ್ಮ ತಾಯಿಗೆ ಫೋನ್ ಮಾಡಿದ್ದೆ, ಪಲ್ಲವಿ ಅಕ್ಕ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ. ನೀವು ಅಬ್ಸರ್ವ್ ಮಾಡಿ, ಇಷ್ಟು ದಿನ ನೀನು ಏನು ಕೆಲಸನೂ ಮಾಡಬೇಡ ಅಂತ ಹೇಳ್ತಿದ್ದ ಅತ್ತೆ ಈಗ ಎಲ್ಲ ಕೆಲಸನೂ ನೀನೇ ಮಾಡು ಅಂತ ಹೇಳ್ತಿದ್ದಾರೆ. ಇದರ ಹಿಂದೆ ಇರೋ ಉದ್ದೇಶ ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನೀವು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಇವಾಗ ನಿಮ್ಮ ಪರವಾಗಿದ್ದಾರೆ, ನನ್ನ ಪರವಾಗೂ ಕೆಲವೊಂದು ವಿಷಯಗಳಲ್ಲಿದ್ದಾರೆ. ಯಾಕೆ ಗೊತ್ತಾ, ಮಾನಸನ್ನ ನಮ್ಮಣ್ಣಂಗೆ ತಂದ್ಕೋಬೇಕು ಅಂತ. ನೀನು ಏನು ಹೇಳ್ತಿದ್ಯಾ ಸ್ಪಂದನ? ನನಗೊಂದು ಅರ್ಥ ಆಗ್ತಿಲ್ಲ. ಅಕ್ಕ, ಇವತ್ತು ನೀವು ಬೆಳಗ್ಗೆ ಆಫೀಸಿಗೆ ಹೋದ್ರಲ್ಲ, ಆಗ ನಾನು ಬಟ್ಟೆ ಒಗೆದ್ಬಿಟ್ಟು ಅತ್ತೆನ ಇವತ್ತು ಏನು ಅಡುಗೆ ಮಾಡೋದು ಅಂತ ಕೇಳೋಣ ಅಂತ ಹೋಗಿದ್ದೆ. ಆಗ ಅವರು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ರು. ಸ್ಪಂದನಿಗೆ ಏನು ಕೆಲಸನೂ ಮಾಡೋಕ್ಕೆ ಬರಲ್ಲ, ನಮ್ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲ ಪಲ್ಲವಿ, ಅದ್ರ ಜೊತೆ ಇದು ಒಂದು. ನಾನು ಯಾಕೆ ಸ್ಪಂದನನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ, ಅವರಮ್ಮ ತನ್ನ ಸೊಸೆಯಾಗಿ ಬರೋಳಿಗೆ ರಾಶಿ ರಾಶಿ ಚಿನ್ನ ಒಡವೆ ಎಲ್ಲ ಮಾಡಿಸಿಟ್ಟಿದ್ದಾರಂತೆ. ಅದಕ್ಕೆ ಹೇಗಾದರೂ ಮಾಡಿ ನಮ್ಮ ಮಾನಸನ್ನ ಸ್ಪಂದನ ಅಣ್ಣಂಗೆ ಕೊಟ್ಟು ಮದುವೆ ಮಾಡಬೇಕು, ಅದಕ್ಕೋಸ್ಕರ ಸ್ಪಂದನನ ಮಾತಾಡ್ಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಅವಳನ್ನು ಕಟ್ಕೊಂಡು ನನಗೇನು ಅನ್ನೋ ಥರ ಮಾತಾಡ್ತಿದ್ರು. ಇದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು ಅಕ್ಕ. ನನಗೀಗ ಎಲ್ಲ ಕ್ಲಿಯರಾಗಿ ಅರ್ಥ ಆಗ್ತಿದೆ. ಏನಕ್ಕ ಅದು? ಏನು ಅಂದರೆ, ನಾನು ಪ್ರದೀಪ್ ಅವ್ರನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ಇವರು ಬೇರೆ ಹುಡುಗಿನ ನೋಡಿ ಮದುವೆ ಮಾಡಿರೋರು. ಇವ್ರಿಗೆ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟಿರೋರು. ಆದರೆ ನಾವೇನೂ ಕೊಡಲಿಲ್ವಲ್ಲ, ಅದಕ್ಕೆ ನನ್ನ ಮೇಲೆ ಅತ್ತೆಗೆ ಸಿಟ್ಟು. ಈಗ ನಿಮ್ಮನೇಲಿ ತುಂಬ ರಿಚ್ ಆಗಿದ್ದಾರೆ, ತನ್ನ ಮಗಳನ್ನ ಒಳ್ಳೆ ಮನೆಗೆ ಸೇರಿಸ್ದಂಗೂ ಆಗುತ್ತಲ್ವಾ, ಅದಕ್ಕೆ ನಿನ್ನ ಇಷ್ಟು ದಿನ ಚೆನ್ನಾಗಿ ಇಟ್ಕೊಂಡಿದ್ರು. ನೋಡು, ಅವ್ರ ಸುಖ ಸಂತೋಷಕ್ಕೆ ನಮ್ಮನ್ನು ಬಳಸ್ಕೊತಿದ್ದಾರೆ. ಹೌದು ಅಕ್ಕ, ಇದಕ್ಕೇನಾದರೂ ಮಾಡಲೇಬೇಕು. ಏನು ಮಾಡೋದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಕ್ಕ, ನನಗೀಗ ನಿಮ್ಮ ಸಪೋರ್ಟ್ ಬೇಕು. ನೀವು ನನ್ನ ಕ್ಷಮಿಸಿ ನನಗೆ ಸಪೋರ್ಟ್ ಮಾಡ್ತೀರಾ? ನೋಡು ಸ್ಪಂದನ, ನಾನು ಅತ್ತೆನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಪ್ರದೀಪ್ನ ಮದುವೆ ಮಾಡ್ಕೊಂಡು ಬಂದಾಗಲಿಂದನೂ ನೋಡ್ತಾ ಇದ್ದೀನಿ. ನಾನು ಅತ್ತೆ ಬಗ್ಗೆ ಹೇಳೋಣ ಅಂತ ಎಷ್ಟೋ ಸರಿ ನಿನ್ನ ರೂಮಿಗೆ ಬಂದೆ, ಆದರೆ ನೀವಿಲ್ಲಿಗೆ ಬಂದರೆ ನಂಗೆ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಇವತ್ತಲ್ಲ ನಾಳೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನಿದ್ದೆ. ಸಾರಿ ಅಕ್ಕ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬಿಡು, ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಕ್ಕ, ಈಗ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ. ಈಗ ನೀವು ಎಷ್ಟು ಕಷ್ಟಪಟ್ಟು ಮನೇಲಿ ಎಲ್ಲ ಕೆಲಸ ಮಾಡ್ತಿದ್ರಿ ಅಂತ ಅತ್ತೆಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗಿದೆ. ನನಗೆ ಅಡುಗೆ ಕೆಲಸ ಅಷ್ಟು ಬರಲ್ಲ, ಯಾವುದೂ ಸರಿಯಾಗಿ ಬರಲ್ಲ ಅಂದ್ಕೊಳ್ಳಿ. ಯಾಕಂದರೆ ನಮ್ಮನೇಲಿ ನಮ್ಮಮ್ಮ ತುಂಬ ಸರಿ ಹೇಳೋರು, ನಾನೇನೋ ತಾಯಿ ಅಂತ ಸಹಿಸ್ಕೋತೀನಿ, ನಾಳೆ ಅತ್ತೆನೂ ಹಾಗೆ ಸಹಿಸ್ಕೋತಾರ ಅಂತ. ಈಗ ನಮ್ಮಮ್ಮ ಯಾಕೆ ಆ ರೀತಿ ಹೇಳ್ತಿದ್ರು ಅಂತ ನನಗೆ ಅರ್ಥ ಆಗ್ತಿದೆ.
ಆದರೆ ನೀವು ಆಫೀಸಿಗೆ ಹೊಟ್ಟೋಗ್ತೀರಾ. ಆಮೇಲೆ ನಾನು ಒಂದಿನ 2 ದಿನ ಹುಷಾರಿಲ್ಲ ಅಂತ ಹೇಳ್ಬೋದು, ದಿನ ಅದೇ ನೆಪ ಹೇಳೋಕ್ಕಾಗುತ್ತಾ? ಇಲ್ಲ, ನಾನು ಎಲ್ಲರೂ ಕೆಲ್ಸಕ್ಕೆ ಸೇರ್ಕೋಬೇಕು. ಸ್ಪಂದನ, ಈಗ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಿನ್ನೂ ಕೆಲ್ಸಕ್ಕೆ ಹೋಗಕ್ಕೆ ಬಿಡಲ್ಲ. ಅದ್ರ ಬದಲು ಬೇರೆ ಏನಾದರೂ ಐಡಿಯಾ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ? ಒಂದು ಕೆಲಸ ಮಾಡು. ಅತ್ತೆಗೆ ಬುದ್ಧಿ ಕಲ್ಸೋಕ್ಕೆ 1 ವಾರ ಸಾಕು. 1 ವಾರ ಅವ್ರು ಎಲ್ಲ ಕೆಲಸ ಒಬ್ಬರೇ ಮಾಡ್ಕೊಂಡು ಹೋದ್ರು ಅಂತ ಇಟ್ಕೋ. ಆಗ ನೋಡು, ದಾರಿಗೆ ಬರ್ತಾರೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹೇಗಾದರೂ ಮಾಡಿ ಸಂದೀಪ್ಗೆ ನಾವು ಹನಿಮೂನ್ಗೆ ಹೋಗೋಣ ಅಂತ ಹೇಳಿ ಒಪ್ಸು. ಹೇಗೂ ನೀವು ಹನಿಮೂನ್ಗೆ ಹೋಗಿಲ್ಲ ಅಲ್ವಾ? ಒಳ್ಳೆ ಐಡಿಯಾನೇ. ಆದರೆ ಸಂದೀಪ್ ಈಗ ಪಲ್ಲವಿ ಅದಕ್ಕೇನು ಡ್ಯೂಟಿಗೆ ಹೋಗ್ತಿರೋದ್ರಿಂದ ಮನೇಲಿ ಯಾರೂ ಇರಲ್ಲ. ಅಮ್ಮ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಹನಿಮೂನ್ಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ರೆ ಏನು ಮಾಡೋದು? ಇದನ್ನು ನಾವು ಯೋಚನೆ ಮಾಡಬೇಕಾದೆ. ಹಾಂ, ಹೀಗೆ ಮಾಡ್ಬೋದು. ಅಕಸ್ಮಾತ್ ಸಂದೀಪ್ ಆ ಥರ ಏನಾದರೂ ಹೇಳಿದ್ರೆ ನಾನು ಹೇಳ್ತೀನಿ, ಇಲ್ಲ ನಾನು ಡ್ಯೂಟಿಗೆ ರಜೆ ಹಾಕ್ತೀನಿ, ನೀವು ಹೋಗಿ ಬನ್ನಿ ಅಂತ. ನೀವು ಹನಿಮೂನ್ಗೆ ಆ ಕಡೆ ಹೋದ್ಮೇಲೆ, ಇಲ್ಲ ಈಗ ರೀಸೆಂಟಾಗಿ ಜಾಯ್ನ್ ಆಗಿರೋದ್ರಿಂದ ನನಗೆ ರಜೆ ಕೊಡೋಕ್ಕಾಗಲ್ಲ ಅಂದರು ಅಂತ ಹೇಳ್ತೀನಿ. ಆಗತ್ತೆ ಏನೂ ಮಾಡೋಕ್ಕಾಗಲ್ಲ. ಹೌದಕ್ಕ, ಈ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ನನಗೂ ಅನ್ನಿಸ್ತಿದೆ. ಇನ್ನೇನು ಮತ್ತೆ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ ಆರಾಮಾಗಿ ಹನಿಮೂನ್ ಮುಗಿಸ್ಕೊಂಡು ಬಾ. ಥ್ಯಾಂಕ್ ಯು ಅಕ್ಕ. ಸಾರಿ ಅಕ್ಕ, ಇಷ್ಟು ದಿನ ನಿಮ್ಮನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ. ಅಯ್ಯೋ ಬಿಡು ಸ್ಪಂದನ, ಯಾರು ಬೇಕು ಬೇಕು ಅಂತ ಮಾಡಲ್ಲ ಅಲ್ವಾ? ಸರಿ, ಇನ್ನೇನು ಇವರಿಬ್ಬರು ಬರೋ ಹೊತ್ತಾಯಿತು. ನೀನು ಈ ವಿಷಯನ ಸಂದೀಪ್ ಹತ್ರ ಬಂದ ತಕ್ಷಣ ಮಾತಾಡು. ನಾವಿಬ್ಬರು ಮಾತಾಡ್ತಿರೋದೇನಾದರೂ ಅತ್ತೆ ನೋಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನಿನಗೇನಾದರೂ ಹೇಳಬೇಕು ಅನ್ಸಿದ್ರೆ ನನಗೆ ವಾಟ್ಸಪ್ ಮಾಡು. ನಾನು ನಿಂಗೇನಾದರೂ ಹೇಳಬೇಕು ಅಂದರೆ ನಿಂಗೆ ವಾಟ್ಸಪ್ ಮಾಡ್ತೀನಿ. ಸರಿ ಅಕ್ಕ, ಆಯಿತು. ಪಾಪ ಪಲ್ಲವಿ ಅಕ್ಕ, ನಾನೇ ಅವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಸ್ಪಂದನ, ಇವತ್ತೇನು ವಾಕಿಂಗ್ ಹೋಗೋಣ ಬನ್ನಿ ಅಂತ ಕರೆದಿಯಲ್ಲ, ಏನಾದರೂ ಹೇಳಬೇಕಿತ್ತಾ? ಹೌದು ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಲ್ಲ, ಮನೇಲೇ ಮಾತಾಡ್ಬೋದಿತ್ತಲ್ಲ. ಎಲ್ಲ ವಿಷಯನೂ ಮನೇಲೇ ಮಾತಾಡಬೇಕಾ? ನಮ್ಮದು ಅಂತ ಪ್ರೈವೇಟ್ ಅಂತ ಏನೂ ಇರೋದೇ ಇಲ್ವಾ ಹೇಳಿ? ಸರಿ, ಅದೇನು ಹೇಳು. ರೀ, ಮದುವೆ ಆದಾಗ್ಲಿಂದ ನಾವಿಬ್ಬರು ಹನಿಮೂನ್ಗೆ ಹೋಗಿಲ್ಲ. ನಮ್ಮ ಮನೇಲಿ ಕೇಳ್ತಾನೆ ಇದ್ದಾರೆ, ಇದೇನಿದು ಇಷ್ಟು ದಿನ ಆದರೂ ಹನಿಮೂನ್ಗೆ ಹೋಗಿಲ್ವಲ್ಲ, ಯಾಕೆ ಅಂತ. ನಾವಿಬ್ಬರೇ ಹೋಗಿ ಬರೋಣ ರೀ. ನಾನು ನಿನ್ಗೆ ಅವತ್ತೇ ಹೇಳಿದೆ, ನೀನೇ ಅಣ್ಣ ಅದಕ್ಕೆ ಎಲ್ಲರೂ ಬರಲಿ ಅಂತ ಹೇಳಿದ್ದು. ಈಗ ನೋಡು, ಪೋಸ್ಟ್ಪೋನ್ ಆಗ್ತಾನೇ ಇದೆ. ಸರಿ, ಇವಾಗ ಹೋಗಿ ಬರೋಣ. ನನಗಂತೂ ಎಲ್ಲಾದರೂ ಆಚೆ ಹೋಗಬೇಕು ಅಂತ ತುಂಬಾ ಅನಿಸುತ್ತೆ ಯಾವಾಗಲೂ. ಅಲ್ಲ ಸ್ಪಂದನ, ಈಗ ಹೇಗೆ ಹೋಗೋಕ್ಕಾಗುತ್ತೆ ಹೇಳು? ಅದಕ್ಕೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಮನೇಲಿ ಎಲ್ಲ ಕೆಲಸನೂ ಅಮ್ಮ ಒಬ್ಬರೇ ಮಾಡಬೇಕಾಗುತ್ತಲ್ವಾ? ಹಾಗಾಗಿ ಈಗ ನಾವು ಹೋಗೋಕ್ಕಾಗಲ್ಲ ಅನ್ಸುತ್ತೆ. ರೀ, ಅತ್ತೇನೆ ಎಷ್ಟೋ ಸತಿ ಹೇಳಿದಾರಲ್ವಾ, ನೀವಿಬ್ರು ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ಅಂತ. ಅಂದಮೇಲೆ ಇವಾಗ ಯಾರೂ ಬೇಡ ಅಂತ ಹೇಳಲ್ಲ. ನೋಡೋಣ, ಮನೇಲಿ ಎಲ್ರೂ ಒಂದ್ಸರಿ ಕೇಳೋಣ. ಸರಿ ಸರಿ, ಹಾಗಾದರೆ ಹೇಗೋ ಈಗ ಮನೇಲಿ ಎಲ್ಲರೂ ಇದ್ದಾರೆ. ಈಗಲೇ ನಾವು ಹನಿಮೂನ್ಗೆ ಹೋಗೋದ್ರ ಬಗ್ಗೆ ಯಾಕೆ ಎಲ್ರನ್ನೂ ಕೇಳಬಾರ್ದು? ಅದೇನಪ್ಪ, ಇದ್ದಕ್ಕಿದ್ದಂಗೆ ಹನಿಮೂನ್ಗೆ ಹೋಗೋ ಆಸೆ ಬಂದ್ಬಿಟ್ಟಿದೆ ನಿಂಗೆ? ಸರಿ ಸರಿ, ಮನೇಲಿ ನಾಚ್ಕೋ, ನಡಿ, ಇದು ರೋಡು. ಅಮ್ಮ, ಅಪ್ಪ ಇಲ್ಲಿ? ಅವರ ಪಕ್ಕದೂರಲ್ಲಿ ಕೆಲಸ ಇದೆ ಅಂತ ಬೆಳಿಗ್ಗೆನೇ ಎಲ್ಲ ಹೋದ್ರಲ್ಲ, ಇನ್ನೂ ಬಂದಿಲ್ಲಪ್ಪ. ಹೌದಾ ಅಮ್ಮ, ನಾನು ಸ್ಪಂದನ ಹನಿಮೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಹನಿಮೂನ್ಗ? ಇವಾಗ್ಲಾ? ಇದೇನಮ್ಮ ಇದು ಇವಾಗ್ಲಾ ಅಂತ ಕೇಳ್ತಿದ್ಯಾ? ಈಗ ಹೋಗ್ದೇನೆ ಇನ್ನೇನು ವಯಸ್ಸಾದ್ಮೇಲೆ ಹೋಗೋಕ್ಕಾಗುತ್ತಾ ಹೇಳು? ಅಯ್ಯೋ, ನಾನು ಹೇಳ್ತಿರೋದು ಹಾಗಲ್ಲಪ್ಪ. ಈಗ ಪಲ್ಲವಿನೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಸ್ಪಂದನ ನೀನು ಆ ಕಡೆ ಹೊರಟೋದ್ರೆ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕು. ನನಗೂ ಮಂಡಿ ನೋವು, ಸೊಂಟ ನೋವು ತುಂಬ ಇದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹೌದಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಒಂದು ಮಾತು ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ಬೇಕಿದ್ರೆ ನಾನು ರಜೆ ಹಾಕೊಳ್ತೀನಿ, ನೀವು ಹೋಗಿ ಬನ್ನಿ. ಹೌದು ಕಣ,
ನಿಮ್ಮ ಹನಿಮೂನ್ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಈ ಸರಿನಾದರೂ ಹೋಗಿ ಬನ್ನಿ. ಅಣ್ಣ, ನಿನಗೇನು ಬೇಜಾರಿಲ್ಲ ತಾನೆ? ನೀವಿಬ್ಬರು ಹನಿಮೂನ್ಗೆ ಹೋಗಲಿಲ್ಲ ಅಂದರೆ ನನಗೆ ಬೇಜಾರು. ಯಾಕಂದರೆ ಅವತ್ತಿಂದ ಹೇಳ್ತಾನೆ ಇದ್ದೀರಾ, ಇನ್ನು ಹೋಗೋಕ್ಕೆ ಆಗಿಲ್ವಲ್ಲ, ಅದಕ್ಕೆ. ಅಮ್ಮ, ನೀನೇನು ಹೇಳ್ತೀಯಾ? ಪಲ್ಲವಿ ರಜೆ ಹಾಕೋತೀನಿ ಅಂತ ಹೇಳಿದ್ಲಲ್ಲಪ್ಪ. ಸರಿ, ಹೋಗಿ ಬನ್ನಿ. ಸರಿ, ಹಾಗಾದರೆ ನಾಳೆ ಎಲ್ಲ ರೆಡಿ ಮಾಡಿಕೊಂಡು ನಾಳಿದ್ದೆ ಹೊರಡ್ತೀವಿ. ಥ್ಯಾಂಕ್ಸ್ ಅದಕ್ಕೆ. ಅದರಲ್ಲೇನಿದೆ ಸಂದೀಪ, ನೀನು ಸ್ಪಂದನ ಇಬ್ಬರು ಖುಷಿಯಾಗಿದ್ದರೆ ನಮ್ಗಷ್ಟೇ ಸಾಕು. ಪಲ್ಲವಿ, ಕಾಫಿ ಕುಡಿದ್ಯಾ? ಇಲ್ಲ ರೀ, ಇವಾಗ ಮಾಡ್ಕೊಂಡು ಕುಡಿಬೇಕು. ಏನು ಮಾಡ್ಕೊಂಡು ಕುಡಿಬೇಕಾ? ಸರಿ ಹೋಯ್ತು ಬಿಡು. ಈ ಮನೇಲಿ ಹೊರಗಡೆಯಿಂದ ಸುಸ್ತಾಗಿ ದುಡ್ದು ಬಂದವ್ರಿಗೆ ಒಂದು ಲೋಟ ಕಾಫಿ ಕೊಡೋರು ಯಾರೂ ಇಲ್ವಾ? ಪರವಾಗಿಲ್ಲ, ಪೂರ್ತಿ ಹೆಂಡತಿ ಗುಲಾಮ ಆಗ್ಬಿಟ್ಟಿದ್ದಾನೆ ರೀ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅತ್ತೆಗೂ ವಯಸ್ಸಾಗ್ಲಿಲ್ವಾ? ಈಗೇನು ನಿಮಗೆ ಕಾಫಿ ತಾನೇ ಬೇಕು? ಬನ್ನಿ, ನಾನು ಮಾಡಿಕೊಡ್ತೀನಿ. ಸರಿ, ನಡಿ. ಸ್ಪಂದನಾಗಿಂತ ಪಲ್ಲವಿನೇ ಪರವಾಗಿಲ್ಲ ಅನ್ಸುತ್ತೆ. ಆದರೂ ಸ್ಪಂದನ ಅವ್ರ ಮನೆಗೆ ಎಷ್ಟೊಂದು ರಿಚ್ ಅಲ್ವಾ? ಇಲ್ಲ, ಈ ಪಲ್ಲವಿ ಏನೇ ಹೇಳಲಿ ಏನೇ ಮಾಡಲಿ, ನಾನಂತೂ ನಮ್ಮ ಮಾನಸನ ಮದುವೆ ಆಗೋವರೆಗೂ ಸ್ಪಂದನ ಪರವಾಗೇ ಇರಬೇಕು. ಹೀಗೆ 2 ದಿನ ಕಳೆಯುತ್ತೆ. 2 ದಿನ ಆದಮೇಲೆ ಸಂದೀಪ್ ಮತ್ತು ಸಹನಾ ಇಬ್ಬರು ಹನಿಮೂನ್ಗೆ ಅಂತ ಹೋಗ್ತಾರೆ. ಪಲ್ಲವಿ, ಇದೇನು ಪಲ್ಲವಿ, ನೀನು ಆಫೀಸಿಗೆ ಹೊರಟಿದ್ಯಾ? ಹಾಂ ಹೌದು. ಮತ್ತೆ ರಜಾ ಹಾಕೋತೀನಿ ಅಂತ ಹೇಳ್ದೆ. ಅಯ್ಯೋ, ನಾನು ಫೋನ್ ಮಾಡಿ ರಜಾ ಕೇಳಿದೆ ಅತ್ತೆ. ಅದಕ್ಕೆ ಅವರು ಈಗಷ್ಟೇ ಕೆಲ್ಸಕ್ಕೆ ಸೇರ್ಕೊಂಡಿರೋದು, ತಕ್ಷಣ ರಜೆ ಹಾಕಿದ್ರೆ ಹೇಗೆ, ರಜೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಹೌದಾ? ಹಾಗಾದ್ರೆ ನೀನು ಕೆಲ್ಸಕ್ಕೆ ಹೋಗಲೇಬೇಕಾ? ಹೌದು ಅತ್ತೆ. ಪಲ್ಲವಿ, ರೆಡಿನಾ? ಹಾಂ ರೀ. ಅಲ್ಲ ಕಣ ಪ್ರದೀಪ, ಇವಳು ನನ್ನ ಡ್ಯೂಟಿಗೆ ರಜೆ ಹಾಕ್ತೀನಿ ಅಂತ ಹೇಳಿದಕ್ಕೆ ತಾನೆ ಅವರಿಬ್ಬರನ್ನ ಹನಿಮೂನು ಕಳಿಸಿದ್ದು. ಈಗ ನೋಡಿದ್ರೆ ಇವಳು ರಜೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋದಮ್ಮ, ಪಲ್ಲವಿ ಪಾಪ ರಜೆ ಹಾಕೋಣ ಅಂತಾನೆ ಅಂದ್ಕೊಂಡಿದ್ಲು. ಅವಳು ಆಫೀಸಲ್ಲಿ ರಜೆ ಕೊಡಲಿಲ್ವಂತೆ. ಈಗ ಏನು ಮಾಡೋಕ್ಕಾಗತ್ತೆ ಹೇಳು? ಆಫೀಸಿಗೆ ಹೋಗಲೇಬೇಕಲ್ವಾ? ಅಲ್ಲಪ್ಪ, ಇವಳು ಆಫೀಸಿಗೆ ಹೋಗ್ಬಿಟ್ರೆ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ಪಲ್ಲವಿ, ನಡಿ, ನಿನ್ನ ಆಫೀಸಿಗೆ ಬಿಟ್ಟು ನಾನು ಆಫೀಸಿಗೆ ಹೋಗೋದು ಬೇಡವಾ? ಈಗ ಆಲ್ರೆಡಿ ಲೇಟ್ ಆಗಿದೆ. ಹಾಂ, ಬಂದೆ. ಪಲ್ಲವಿ ಪ್ರದೀಪಂಗೆ ತಾನು ಸ್ಪಂದನ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನೆಲ್ಲ ಹೇಳಿರ್ತಾಳೆ. ಹಾಗಾಗಿ ಪ್ರದೀಪ್ ಕೂಡ ತನ್ನಮ್ಮಂಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಪಲ್ಲವಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಅಯ್ಯೋ, ಇವರು ಫೋನ್ ಮಾಡಿ ಏನೋ ಕೆಲಸ ಇದೆ, ಬರೋದು 2-3 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಇವಳು ಕೆಲ್ಸಕ್ಕೆ ಹೊಟ್ಟೋದ್ಲು. ಇನ್ನೇನು ಪ್ರದೀಪನೂ ಸಾಯಂಕಾಲ ಬರ್ತಾನೆ. ಇವರಿಬ್ಬರು ಹನಿಮೂನ್ ಕೊಟ್ಟೋಗಿದ್ದಾರೆ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕಲ್ಲಪ್ಪ. ಈಗ ಪ್ರದೀಪ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ. ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ಆಗಬೇಕು. ಬಟ್ಟೆ ಪಾತ್ರೆ, ಅಯ್ಯೋ ದೇವ್ರೇ. ಈಗ ಸುಶೀಲಾ ಎಲ್ಲ ಕೆಲಸನೂ ಒಬ್ಬಳೇ ಬೈಕೊಂಡು ಮಾಡ್ತಾ ಇರ್ತಾಳೆ. ಸಂಜೆ ಸಮಯ. ಅಯ್ಯೋ, ಇದೇನಿದು, ಪಲ್ಲವಿ ಇಷ್ಟೊತ್ತಾದರೂ ಇವತ್ತು ಕೆಲಸ ಮುಗಿಸ್ಕೊಂಡು ಬರಲೇ ಇಲ್ಲ. ನನಗಂತೂ ಬೆಳಗಿಂದ ಎಲ್ಲ ಕೆಲಸ ಮಾಡಿ ಸಾಕಾಗೋಗಿದೆ. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೂ ಶಕ್ತಿ ಇಲ್ಲ. ಹಲೋ ಅಮ್ಮ. ಹಾಂ, ಹೇಳಪ್ಪ ಪ್ರದೀಪ. ಯಾಕೋ ಪಲ್ಲವಿ ಇನ್ನೂ ಮನೆಗೆ ಬಂದಿಲ್ಲ. ಅವಳ ಆಫೀಸ್ ಹತ್ರ ಹೋಗಿ ಕರ್ಕೊಂಡು ಬಂದ್ಬಿಡು ಒಟ್ಟಿಗೆ. ನಾನು ಪಲ್ಲವಿ ಜೊತೆಲೇ ಇದ್ದೀವಿ. ಹೌದಾ, ಮನೆಗೆ ಬರ್ತಿದ್ದೀರಾ? ಬನ್ನಿ, ಕಾಯ್ತಾ ಇರ್ತೀನಿ. ಯಾಕಮ್ಮ ಅಷ್ಟು ಅವಸರವಾಗಿ ಮಾತಾಡ್ತಿದ್ಯಾ? ನಾನು ಹೇಳೋ ವಿಚಾರ ಸ್ವಲ್ಪ ಕೇಳಿಸ್ಕೊ. ಹೇಳಪ್ಪ. ಅದು ನಾನು ಪಲ್ಲವಿ ಇಬ್ಬರು ಮೂವಿಗೆ ಹೋಗ್ಬಿಟ್ಟು ರಾತ್ರಿ ಬರ್ತೀವಿ, ಊಟಕ್ಕೆ ಬರ್ತೀವಿ. ರಾತ್ರಿ ಊಟನೂ ರೆಡಿ ಮಾಡಿಟ್ಬಿಡು. ಅಲ್ಲ ಕಣೋ. ಸರಿ, ಈಗಾಗಲೇ ಲೇಟಾಗಿ ಹೋಗಿದೆ. ನಾನು ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಬಾಯ್. ಅಯ್ಯೋ, ಪಲ್ಲವಿ ಬಂದು ಒಂದು ಲೋಟ ಕಾಫಿ ಮಾಡಿಕೊಡ್ತಾಳೆ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಇವರಿಬ್ಬರು ಮೂವಿಗೆ ಹೊರಟಿದ್ದಾರಂತೆ. ರಾತ್ರಿ ಅಡುಗೆ ಬೇರೆ ಮಾಡಬೇಕು. ನನಗಾಗಲೇ ಸುಸ್ತಾಗೋಗಿದೆ. ಅಲ್ಲ, ಒಂದಿನಕ್ಕೆ ನನಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ. ಪಾಪ ಪಲ್ಲವಿ ಯಾರ ಸಹಾಯನೂ ಕೇಳದೆ ದಿನ
ಇಷ್ಟೆಲ್ಲ ಕೆಲಸ ಮಾಡೋಳಲ್ಲ, ಅದು ಹೇಗೆ ಮಾಡ್ತಿದ್ಲೋ ಏನೋ. ಈ ಮಾನಸನ ನೆಚ್ಕೊಳ್ಳೋ ಹಾಗೆ ಇಲ್ಲ. ಅವಳು ಮನೇಲಿದ್ರು ಒಂದೇ, ಬಿಟ್ಟರು ಒಂದೇ. ಎಷ್ಟೋ ತನಕ ಅಂತ ಹೀಗೆ ಕೂತಿರೋದು. ನಾನೇ ಹೋಗಿ ಕಾಫಿ ಮಾಡ್ಕೋತೀನಿ. ಸುಶೀಲಾ ಇನ್ನೇನು ಕಾಫಿ ಕುಡಿಬೇಕು ಅಷ್ಟರಲ್ಲಿ ಸ್ಪಂದನ ತಾಯಿ ಸುಶೀಲಂಗೆ ಫೋನ್ ಮಾಡ್ತಾರೆ. ಓಹ್, ಸ್ಪಂದನ ತಾಯಿ ಫೋನ್ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ನಮ್ಮ ಮಾನಸನ ವಿಷಯನ ಅವ್ರಿಗೆ ಇಂಡೈರೆಕ್ಟಾಗಿ ಹೇಳಬೇಕು. ಹಲೋ ಹಲೋ ಬೀಗ್ರೆ, ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಸಂದೀಪು ಮತ್ತು ಸ್ಪಂದನ ಇಬ್ಬರು ಹನಿಮೂನ್ಗೆ ಹೋಗಿದ್ದಾರೆ. ಹಾಂ, ಸ್ಪಂದನ ಫೋನ್ ಮಾಡಿ ಹೇಳಿದ್ಲು. ಅಯ್ಯೋ, ನನಗಂತೂ ಅವ್ರು ಹನಿಮೂನ್ಗೆ ಹೋಗೇ ಇರಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು ನೋಡಿ. ನಾನೇ ಬಲವಂತ ಮಾಡಿ ಕಳಿಸ್ದೆ. ಹಾಂ, ಅದನ್ನು ಸ್ಪಂದನ ಹೇಳಿದ್ಲು. ಮತ್ತೆ ಬೀಗ್ರೆ, ಏನು ಸಮಾಚಾರ? ಒಳ್ಳೆ ಸಮಾಚಾರನೇ, ಅದಕ್ಕೆ ಫೋನ್ ಮಾಡಿದೆ. ಅದು ನನ್ನ ಮಗನ ಮದುವೆ ವಿಷಯ. ಓಹ್, ಮದುವೆ ವಿಷಯ ಅಂದರೆ ನನಗೆ ಯಾಕೆ ಫೋನ್ ಮಾಡ್ತಾರೆ? ಮೋಸ್ಟ್ಲಿ ನಿಮ್ಮ ಮಗಳನ್ನ ನಮ್ಮ ಮನೆಗೆ ತಂದ್ಕೋಬೇಕು ಅಂತಿದ್ದೀವಿ ಅಂತ ಹೇಳ್ತಾರೋ ಏನೋ. ಸ್ಪಂದನ ತಾಯಿ ತನ್ನ ಬೀಗ್ತಿ ಸುಶೀಲಂಗೆ ಏನು ಹೇಳ್ತಾರೆ, ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ತಗೊಳ್ತಾ ಇರೋ ಹೆಸರು ಭವ್ಯ ಎಂ. ಥ್ಯಾಂಕ್ ಯು ಭವ್ಯ ಅವರೇ, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.